ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ವಸಂತ್ ಕುಮಾರ್. ಇವತ್ತು ತೊಗೊಂಡಿರ್ತಕ್ಕಂಥ ಟಾಪಿಕ್ ಆಸ್ಟ್ರೇಲಿಯಾ. ಆಸ್ಟ್ರೇಲಿಯಾಗೆ ಈ ಹೆಸರು ಯಾಕೆ ಬಂತು ಅಂತೇಳಿ ಭಾರತದ ಒಬ್ಬರು ಇತಿಹಾಸ ತಜ್ಞರಿದ್ದಾರೆ. ಅವರ ಹೆಸರು PN ವೋಕ್ ಅಂತೇಳಿ, ಅಂದರೆ ಪುರುಷೋತ್ತಮ ನಾಗೇಶ್ ವೋಕ್ ಅಂತೇಳಿ. ಅವರು ವರ್ಲ್ಡ್ ವೇದಿಕ್ ಹೆರಿಟೇಜ್ ಅಂತ ಒಂದು ಪುಸ್ತಕ ಇದೆ, ಅದರಲ್ಲಿ ಬರೆದಿದ್ದಾರೆ. ನೀವು ಭಾರತದ ಒಂದು ಮ್ಯಾಪನ್ನು ತೊಗೊಂಡ್ರೆ ಆಸ್ಟ್ರೇಲಿಯಾ ಇಲ್ಲಿ ಬರುತ್ತೆ. ಆಸ್ಟ್ರೇಲಿಯಾದ ವಾಯುವ್ಯ ದಿಕ್ಕು ಅಂತಂದರೆ ನಾರ್ತ್ ವೆಸ್ಟರ್ನ್ ಏರಿಯಾದಲ್ಲಿ ಭಾರತ ಬರುತ್ತೆ. ಅಲ್ಲಿ ನೀವು ಆಸ್ಟ್ರೇಲಿಯಾದಲ್ಲಿ ಆ ಜಾಗದಲ್ಲಿ ತುಂಬ ಮರಳುಗಾಡಿದೆ ಮತ್ತು ಅಲ್ಲಿ ರೇಡಿಯೇಷನ್ ತುಂಬ ಇದೆ. ಈಗಲೂ ಜನನ ಅಲ್ಲಿ ಬಿಡೋದಿಲ್ಲ ಅಂತೇಳಿ. ಈ ಮರಳುಗಾಡು ರೇಡಿಯೇಷನ್ ಯಾಕೆ ಆಯಿತು ಅನ್ನೋದಕ್ಕೆ ಮತ್ತು ಅದರ ಹೆಸರು ಯಾಕೆ ಬಂತು ಅನ್ನೋದಕ್ಕೆ PN ವೋಕ್ರವರು ತುಂಬ ಒಳ್ಳೆಯ ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಮಹಾಭಾರತದ ಸಮಯದಲ್ಲಿ ನಮ್ಮ ಬ್ರಹ್ಮಾಸ್ತ್ರಗಳು, ಬೇರೆ ಬೇರೆ ಅಸ್ತ್ರಗಳೇನಿತ್ತು ಅವೆಲ್ಲವನ್ನು ತೊಗೊಂಬಂದು ಆ ಜಾಗದಲ್ಲಿ ಇಡ್ತಿದ್ವಿ. ಅದರಿಂದ ಅಲ್ಲಿ ರೇಡಿಯೇಷನ್ಗಳು ಉತ್ಪತ್ತಿಯಾಗಿದೆ ಅಂತೇಳಿ ಬರುತ್ತೆ. ಹಾಗೂ ಈ ಅಸ್ತ್ರಗಳನ್ನು ನಾವು ಆ ಜಾಗದಲ್ಲಿ ಇಡ್ತಿದ್ದರಿಂದ ಅದು ಅಸ್ತ್ರ ಆಲಯವಾಯಿತು. ಅಸ್ತ್ರ ಆಲಯ ಕಾಲಕ್ರಮೇಣದಲ್ಲಿ ಅದು ನಮಗೆ ಆಸ್ಟ್ರೇಲಿಯಾ ಅಂತ ಕರೆಸ್ಕೊಂತು ಅಂತೇಳಿ PN ವೋಕ್ರವರು ತುಂಬ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಇದನ್ನು ಕಾಂಟ್ರವರ್ಸಿ ಇದ್ರೂ ಬಟ್ ಇದು ನಂಬಲರ್ಹವಾದಂಥ ಒಂದು ಎಕ್ಸ್ಪ್ಲನೇಷನ್ನು. ನಾವು ಹೀಗೆ ಬೇರೆ ಬೇರೆ ದೇಶಗಳ ಹೆಸರು ಯಾಕೆ ಬಂತು, ರೊಮೇನಿಯಾದ ಹೆಸರು ಯಾಕೆ ಬಂತು, ಪ್ರತಿಯೊಂದನ್ನು ಮುಂದಿನ ಎಪಿಸೋಡ್ನಲ್ಲಿ ತಿಳ್ಕೊಳ್ಳೋಣಂತೆ. ನಮಸ್ಕಾರ.